ನಮಸ್ತೆ ಮಾಸ್ಟರ್ಸ್. ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಶರಣಾರ್ಥಿಗಳು. ನಮ್ಮ ಅವತಾರ್ ಫೌಂಡೇಶನ್ ರಂಗನಾಥ ಗುರೂಜಿಗೂ ಕೂಡ ನನ್ನ ನಮಸ್ಕಾರಗಳು. ಯಶೋಧ ಮೇಡಮ್ಗೂ ಕೂಡ ನನ್ನ ನಮಸ್ಕಾರಗಳು. ನನ್ನ ಸಬ್ಜೆಕ್ಟ್ ಇವತ್ತು ನಿಂಬೆ ಹಣ್ಣಿನ ಸಬ್ಜೆಕ್ಟ್. ಒಂದು ನಿಂಬೆ ಹಣ್ಣಿಂದ 25 ಮನೆ ಔಷಧಿ ಮಾಡ್ಕೋಬಹುದು. 25 ಕಾಯಿಲೆ ಗುಣವಾಗುತ್ತೆ ಒಂದು ನಿಂಬೆ ಹಣ್ಣಿಂದ. ಅದು ಇವತ್ತು ನನ್ನ ಸಬ್ಜೆಕ್ಟ್ ಆಗಿರುತ್ತೆ. ಮೊದಲನೇದಾಗಿ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಮಾಸ್ಟರ್ಸ್. ಒಂದನೇದು ನಿಂಬೆ ಹಣ್ಣಿನ ರಸವನ್ನು ಬಟ್ಟಲಿಗೆ ಹಿಂಡಿ ಅದರಲ್ಲಿ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಕರಗಿಸಿ ಕೊಂಚ ಕೊಂಚವಾಗಿ ನೆಕ್ಕುತ್ತಿದ್ದರೆ ವಾಂತಿ ನಿಂತು ಹೋಗುವುದು. ಎರಡನೇದು, ನಿಂಬೆ ಹಣ್ಣಿನ ರಸವನ್ನು ಸ್ವಲ್ಪ ಮಾತ್ರವೇ ನೀರಿಗೆ ಹಿಂಡಿ ದಿನಕ್ಕೆ 4 ಬಾರಿ ಕುಡಿದರೆ ಅಜೀರ್ಣ ನಿವಾರಣೆಯಾಗುತ್ತದೆ. ಮೂರನೇದು, ನಿಂಬೆ ಹಣ್ಣಿನ ರಸವನ್ನು ಹಿಂಡಿ 1 ಊಟದ ಚಮಚದಷ್ಟು ದಿನಕ್ಕೆ 2 ಬಾರಿ ಸೇವಿಸಿದರೆ ಉಳಿತೇಗು ನಿವಾರಣೆಯಾಗುತ್ತದೆ. ನಾಲ್ಕನೇದು, 1 ಓಳು ನಿಂಬೆಹಣ್ಣಿನ ರಸವನ್ನು 1 ಬಟ್ಟಲು ಕುರಿಯ ಹಾಲಿಗೆ ಬೆರೆಸಿ ಕುಡಿದರೆ ಆಮಶಂಕೆ ತಕ್ಷಣವೇ ನಿವಾರಣೆಯಾಗುತ್ತದೆ. 5ನೇದು, ಹಸುವಿನ ತಾಜಾ ನೊರೆ ಹಾಲಿಗೆ 1 ನಿಂಬೆಹಣ್ಣಿನ ರಸವನ್ನು ಹಿಂಡಿ ತಕ್ಷಣ 1 ವಾರ ಕಾಲ ಪ್ರತಿದಿನ ಸೇವಿಸುತ್ತಿದ್ದರೆ ಮೂಲವ್ಯಾಧಿ ಗುಣವಾಗುತ್ತದೆ. 6ನೇದು, 1 ಬಟ್ಟಲು ನೀರಿಗೆ ಅರ್ಧ ಓಳು ನಿಂಬೆ ಹಣ್ಣಿನ ರಸವನ್ನು ಹಿಂಡಿ 1 ಚಿಟಿಕೆ ಉಪ್ಪಿನ ಪುಡಿ ಸೇರಿಸಿ ಕುಡಿಯುವುದರಿಂದ ಉರಿಮೂತ್ರ ಗುಣವಾಗುತ್ತದೆ. 7ನೇದು, ಮೊಸರು ಅನ್ನಕ್ಕೆ ನಿಂಬೆ ರಸ ಹಿಂಡಿ 3 ದಿನ ಕಾಲ ಊಟ ಮಾಡಿದರೆ ಗುದದ್ವಾರದಲ್ಲಿನ ಕೆರೆತ ನಿವಾರಣೆಯಾಗುತ್ತದೆ. 8ನೇದು, ನಿಂಬೆ ಹಣ್ಣಿನ ರಸವನ್ನು ಬಿಸಿ ನೀರಿಗೆ ಬೆರೆಸಿ ಕುಡಿಯುತ್ತಿದ್ದರೆ ತಲೆ ಸುತ್ತುವಿಕೆ ನಿಲ್ಲುತ್ತದೆ. 9ನೇದು, ನಿಂಬೆ ಹಣ್ಣಿನ ರಸ ಕಾದಾರಿದ ನೀರು ಸಕ್ಕರೆ ಹಾಕಿ ಪಾನಕ ಮಾಡಿಕೊಂಡು ಸೇವಿಸಿದರೆ ಜ್ವರದ ತಾಪದಿಂದ ಉಂಟಾಗಿರುವ ಬಾಯಾರಿಕೆ ನಿವಾರಣೆಯಾಗುತ್ತದೆ. 10ನೇದು, ಬಿಸಿಯಾದ ಟೀಗೆ ನಿಂಬೆ ಹಣ್ಣಿನ ರಸ ಹಿಂಡಿ ಸೇವಿಸಿದರೆ ನೆಗಡೆ ನಿವಾರಣೆ ಆಗುತ್ತದೆ. 11ನೇದು, 1 ಚಮಚ ನಿಂಬೆ ಹಣ್ಣಿನ ರಸವನ್ನು ಊಟಕ್ಕೆ ಮುಂಚೆ ಸೇವಿಸಿದರೆ ಉಬ್ಬಸ ರೋಗವು ಗಣನೀಯ ರೀತಿಯಲ್ಲಿ ಪರಿಹಾರ ದೊರಕುತ್ತವೆ. 12ನೇದು, ನಿಂಬೆ ಹಣ್ಣಿನ ರಸವನ್ನು ಕಿವಿಗೆ ತೊಟ್ಟಾಗಿ ಬಿಡುತ್ತಿದ್ದರೆ ಕ್ರಮೇಣ ಕಿವಿ ಸೋರುವಿಕೆ ನಿಂತು ಹೋಗುತ್ತದೆ. 13ನೇದು, ಒಸಡಿಗೆ ನಿಂಬೆ ರಸವನ್ನು ಸವರುತ್ತಿದ್ದರೆ ಹಲ್ಲು ನೋವು ಉಪಶಮನವಾಗುತ್ತದೆ. 14ನೇದು, ನಿಂಬೆಹಣ್ಣಿನ ರಸವನ್ನು ತಲೆಗೆ ಚೆನ್ನಾಗಿ ತಿಕ್ಕಿ 1 ಗಂಟೆಯ ನಂತರ ನೀರಿನಿಂದ ತೊಳೆಯಿರಿ. ಇದೇ ಕ್ರಮವನ್ನು ಆಗಾಗ ಅನುಸರಿಸುತ್ತಿದ್ದರೆ ಕೂದಲು ಉದುರುವುದು ನಿಲ್ಲುತ್ತದೆ. 15ನೇದು, ಬೇಸಿಗೆ ಕಾಲದಲ್ಲಿ 1 ಬಟ್ಟಲು ನೀರಿಗೆ ನಿಂಬೆ ಹಣ್ಣಿನ ರಸವನ್ನು ಹಿಂಡಿ 2 ವಾರಗಳವರೆಗೆ ಸೇವಿಸಿದರೆ ಶರೀರದ ಕೊಬ್ಬಿನ ಅಂಶ ಕರಗಿ ದೇಹದ ತೂಕ ಕಡಿಮೆಯಾಗುತ್ತದೆ. 16ನೇದು, ನಿಂಬೆ ಎಲೆಯನ್ನು ನುಣ್ಣಗೆ ರುಬ್ಬಿ ಎಳ್ಳೆಣ್ಣೆಯಲ್ಲಿ ಸೇರಿಸಿ ಚೆನ್ನಾಗಿ ಕುದಿಸಿ ಆರಿಸಿ ಸ್ನಾಯು ನೋವು, ಕೀಲು ನೋವು ಇರುವ ಸ್ಥಾನಕ್ಕೆ ಲೇಪಿಸಿ ಮೃದುವಾಗಿ ನೀವುತ್ತಿದ್ದರೆ ನೋವು ಉಪಶಮನವಾಗುವುದು. 17ನೇದು, ನಿಂಬೆ ಹಣ್ಣಿನ ರಸದಲ್ಲಿ ಗಂಧದ ಪುಡಿ ತೆಯ್ದು ಹಚ್ಚುತ್ತಿದ್ದರೆ ತುರಿ ಕಜ್ಜಿ ವಾಸಿಯಾಗುವುದು. 18ನೇದು, ನಿಂಬೆ ರಸದೊಂದಿಗೆ ಹಾಲಿನ ಕೆನೆ ಕಡಲೆ ಹಿಟ್ಟು ಕಲಸಿ ಮುಖಕ್ಕೆ ಹಚ್ಚುತ್ತಿದ್ದರೆ ಚರ್ಮ ಮೃದುವಾಗಿ ಮುಖದ ಕಾಂತಿ ಹೆಚ್ಚಾಗುವುದು.
19ನೇದು, ಕಾಲಿನಲ್ಲಿ ಉಂಟಾಗಿರುವ ಅಣಬೆ ಆಣೆಗಳಿಗೆ ನಿಂಬೆ ಹಣ್ಣಿನ ಚಿಕ್ಕ ಹೋಳನ್ನು ಕಟ್ಟಿ ಮಲಗಿಕೊಳ್ಳುವುದರಿಂದ ಮಾರನೆಯ ದಿನ ಆಣಿ ಸಹಿತ ಕೀವು ಮತ್ತು ಹೊಲಸು ಹೊರಬರುವುದು. 20ನೇದು, ಮುಟ್ಟಿನ ಅವಧಿಯಲ್ಲಿ ನಿಂಬೆ ರಸವನ್ನು ದಿನಕ್ಕೆ 3 ಬಾರಿ ಸೇವಿಸಿದರೆ ಹೆಚ್ಚಿನ ಋತುಸ್ರಾವ ಉಂಟಾಗುವುದಿಲ್ಲ. 21ನೇದು, ಬಿಸಿ ಮಾಡಿದ ನಿಂಬೆ ರಸ ನೀರಿನೊಂದಿಗೆ ಬೆರೆಸಿ ಹನಿ ಹನಿಯಾಗಿ ಕಿವಿಗೆ ಹಾಕುತ್ತಿದ್ದರೆ ಕಿವಿಯಲ್ಲಿನ ಪೂಟ್ ದೂರವಾಗುವುದು. 22ನೇದು, ನಿಂಬೆ ಹಣ್ಣಿನ ರಸಕ್ಕೆ ಶ್ರೀಗಂಧವನ್ನು ತೆಯ್ದು ಬೆರೆಸಿ ಕುಡಿಯುವುದರಿಂದ ಬಾಯಿಯ ದುರ್ಗಂಧ ಮಾಯವಾಗಿ ಒಸಡು ಬಲಿಷ್ಠವಾಗುವುದು. 23ನೇದು, ನಿಂಬೆಹಣ್ಣಿನ ರಸವನ್ನು ಕ್ರಮವಾಗಿ ಸೇವಿಸುವುದರಿಂದ ವಾತ ಪಿತ್ತದ ಪ್ರಕೋಪ ಶಾಂತವಾಗಿ ಆಯಾಸ ಪರಿಹಾರವಾಗುತ್ತದೆ. 24ನೇದು, ನಿಂಬೆಹಣ್ಣಿನ ರಸಕ್ಕೆ ಕೇವಲ ತೊಟ್ಟು ಹಾಲಿನ ಕೆನೆ ಸೇರಿಸಿ ಮುಖಕ್ಕೆ ಹಚ್ಚಿ ಅರ್ಧ ಗಂಟೆಯ ನಂತರ ಮುಖ ತೊಳೆಯುವುದರಿಂದ ಮುಖದ ಕಾಂತಿ ಹೆಚ್ಚಾಗಿ ಚರ್ಮ ಮೃದುವಾಗುತ್ತದೆ. 25ನೇದು, ಕೆಂಪಕ್ಕಿಯ ಅನ್ನಕ್ಕೆ ಮೊಸರು ಸೇರಿಸಿ ಕಲಸಿ ಅದಕ್ಕೆ ನಿಂಬೆಹಣ್ಣಿನ ರಸವನ್ನು ಹಿಂಡಿ 1 ವಾರದೊಳಗೆ ಸೇವಿಸುವುದರಿಂದ ಗುದದ್ವಾರದ ಉರಿ ನಿವಾರಣೆಯಾಗುತ್ತದೆ. ಮಾಸ್ಟರ್ಸ್, ಒಂದು ನಿಂಬೆಹಣ್ಣಿಂದ ಇಷ್ಟು ನಮಗೆ ಅನುಕೂಲವಾಗುತ್ತೆ ಅಂದ್ರೆ ನಾವು ಮಾಡ್ಬೋದು. ಅದು ಪ್ರಯೋಗಗಳು ಕೂಡ ನಾನು ನಿಂಬೆಹಣ್ಣಿಂದ ನಾನು ಕೂಡ ಮಾಡಿದ್ದೀನಿ ಮಾಸ್ಟರ್ಸ್. ತುಂಬಾ ಮೋಷನ್ ಪ್ರಾಬ್ಲಮ್ ಇತ್ತು. ನಿಂಬೆ ರಸ ಬಿಸಿನೀರಲ್ಲಿ ಹಾಕಿ ಕುಡಿಯೋದ್ರಿಂದ ಅದು ಕ್ಲಿಯರ್ ಆಗಿ ಹೋಗ್ತಾ ಇದೆ ಮಾಸ್ಟರ್ಸ್. ನನಗೆ ಹೀಟ್ ಜಾಸ್ತಿ ಇರ್ತಾ ಇತ್ತು. ನನಗೂ ಕೂಡ ನಿಂಬೆ ಹಣ್ಣು ಉಪಯೋಗಿಸಕ್ ನಿಂತಾಗಿಂದ ನೀಟಾಗಿ ಹೊಟ್ಟೆ ಕ್ಲೀನ್ ಆಗ್ತಾ ಇದೆ, ಬಾಡಿ ಕೂಲ್ ಆಗ್ತಾ ಇದೆ ಮಾಸ್ಟರ್ಸ್. ಎಲ್ಲದಕ್ಕೂ ನಿಂಬೆಹಣ್ಣು, ಒಂದು ನಿಂಬೆಹಣ್ಣಿಂದ ನಾವೆಷ್ಟು ಅನುಕೂಲ ಪಡ್ಕೋಬಹುದು ಅಂತಂದ್ರೆ ತುಂಬಾ ಅನುಕೂಲ ಆಗುತ್ತೆ ಮಾಸ್ಟರ್ಸ್. ಅದ್ ಮಾಡ್ಬೇಕು ಮಾಸ್ಟರ್ಸ್. ಎಲ್ರು ಏನ್ ತುಂಬಾ ಖರ್ಚಾಗೋದಿಲ್ಲ ಮಾಸ್ಟರ್ಸ್. 1 ರೂಪಾಯಿ 2 ರೂಪಾಯಿ ಕೊಟ್ರೆ ಒಂದು ನಿಂಬೆಹಣ್ಣು ಸಿಗುತ್ತೆ. ತಗೊಂಬಂದು ಇಟ್ಕೊಂಡು ನಾವು ಮಾಡ್ಬೋದು ಮಾಸ್ಟರ್ಸ್. ತುಂಬಾ ಅನುಕೂಲ ಆಗಿದೆ ಮಾಸ್ಟರ್ಸ್. ನನಗೂ ಕೂಡ ಅನುಕೂಲ ಆಗಿದೆ ಮಾಸ್ಟರ್ಸ್ ನಿಂಬೆಹಣ್ಣಿಂದ. ಇದು ಹೇಳಕ್ ನಾನು ಇಷ್ಟಪಡ್ತೀನಿ ಮಾಸ್ಟರ್ಸ್. ಯಶೋಧ ಮೇಡಮ್, ಧನ್ಯವಾದ ಮೇಡಮ್ ಅವಕಾಶಕ್ಕಾಗಿ.